ಡಿ.ಕೆ. ಶಿವಕುಮಾರ್ ಅವರ ಈ ವರ್ಷದ ಭವಿಷ್ಯ ಹೇಗಿದೆ? 11ನೇ ಮನೆಗೆ ಶನಿ ಬರ್ತಾನೆ ಏನೇ ಅವ್ರಿಗೆ. ಈ 2 ದಿವಸ ಗುರುವಾರ ಆಗೋದು, ಶುಕ್ರವಾರ ಶನಿವಾರ 11ನೇ ಮನೆಗೆ ಬರ್ತಾನೆ. ಆದರೆ ಸಮಾಧಾನ ಇರಬೇಕು, ಶಾಂತಿ ಇರಬೇಕು, ಒಂದು ಚೂರು ಮಾತಾಡಬಾರದು. ಮೌನವಾಗಿದ್ದರೆ ರಾಜಲಕ್ಷಣ, ಅದು ಮಾತಾಡಿದ್ರೆ ದುರ್ಬುದ್ಧಿಯ ಲಕ್ಷಣ. ವಿಕಾರದ ಮನಸ್ಸು ತೋರಿಸಬಾರದು ಯಾರಿಗೂ. ವಿಕಾರ ಯಾಕೆ ಬೇಕು ನಿಮಗೆ? ಬರೋದು ತಡೆಯಕ್ಕಾಗುತ್ತಾ? ಆಗಲಿಲ್ಲ. ಆಯ್ತು, ಅವನು ಕಷ್ಟಪಟ್ಟ ಎಲೆಕ್ಷನ್ಲಿ ಬೇಕಾದ ದುಡ್ಡು ಖರ್ಚು ಮಾಡ್ದ, ಓಡಾಡಿದ್ದಾನೆ, ಮಾಡಿದ್ದಾನೆ. ಸಿದ್ದರಾಮಯ್ಯ ಅಷ್ಟ ಕಷ್ಟಪಟ್ಟಿದ್ದಾರೆ, ಅವನು ಆಗಕ್ಕಾಯ್ತಾ? ಆಗಲಿಲ್ಲ. ಅವ್ರು ಸಿದ್ದರಾಮಯ್ಯ ಕೈ ಕೊಟ್ಟೋಯ್ತು. ನಾನು ಮಾತ್ರ ಯಾವತ್ತೂ ಸಿದ್ದರಾಮಯ್ಯ ಇದ್ದಾರೆ, ಅವ್ರು ಹೋಗ್ಬೇಕು, ಶಿವಕುಮಾರ್ ಆಗಬೇಕು ಅಂತ ಹೇಳಿದ ಯಾವ ಇಂಟರ್ವ್ಯೂಲಿ ಹೇಳಿಲ್ಲ, ಹೇಳೋದು ಇಲ್ಲ. ನಾನು ನಿನ್ನ ಕಾಲ ಬಂದಿಲ್ಲ, ಅಷ್ಟೇ, ಬರಲಿ ಸುಂದರ. ಮೇ 13 ಗುರುಬಲ ಬರುತ್ತೆ. ಅವರೇ ಸಂಯಮ ಅವರಿಗೆ ಒಂದೇನೋ ದೇವರೇ ಬುದ್ಧಿ ಕೊಟ್ಟು ಅವರೇ ಒಳ್ಳೆ ರೀತಿ ಅವನು ಕೊಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ಖಡಾಖಂಡಿತ ನಾನು ಹೇಳಬಲ್ಲೆ. ಅವನು ಸಿದ್ದರಾಮಯ್ಯವ್ರ ಆಶೀರ್ವಾದ ತಗೊಂಡೇ ಆ ಸ್ಥಾನದಲ್ಲಿ ಕೂತ್ಕೋಬೇಕು ನನ್ನ ಬಯಕೆ. ಅವನಿಗೆ ಅವರೇ ಗುರು ಅಲ್ವಾ? ಹೌದು, ಕೃಷ್ಣ ನನ್ನ ಗುರು ಅಂತ ಹೇಳ್ತಾನೆ. ಹೌದು, ಕೃಷ್ಣ ಅವರಿದ್ದಾರೆ. ಕೃಷ್ಣ ಇರಲಿಲ್ವಲ್ಲ? ಕೃಷ್ಣನ್ ಕಾಲದಲ್ಲಿ ಮುಖ್ಯಮಂತ್ರಿ ಆಗಾಯ್ತು? ಆಗ್ಲಿಲ್ವಲ್ಲ ಅವನು? ನೀವೇ ಅಸೆಂಬ್ಲಿ ಏನ್ ಮಾಡೋದು ನೀವು ಕೇಳಿಸ್ಕೊಂಡಿರೋರು ನೀವು. ಆಗ್ತಾನೆ. ಸಂಯಮ ಇರಬೇಕು. ಯಾರ ಹತ್ರ ನಾವು ಕಿತ್ಕೊಳಕ್ ಹೋಗಬಾರ್ದು. ನಮಗೆ ಕೊಡಬೇಕು ಅನ್ನೋ ಬುದ್ಧಿ ದೇವರು ಕೊಡ್ಲಿ ಪ್ರಾರ್ಥನೆ ಮಾಡಬೇಕು. ನಾನು ಅಷ್ಟೇ ಪ್ರಾರ್ಥನೆ ಮಾಡಿ. ಇವತ್ತು ರಾಜ್ಯದ ಜನತೆ ಬರೀ ದರ ಏರಿಕೆ ಅನ್ನೋ ಬಿಸಿಯಲ್ಲೇ ಇದ್ದಾರೆ. ಇವತ್ತು ಯುಗಾದಿ ಹಬ್ಬ, ಇವತ್ತು 2 ಶಾಕ್ಗಳು ಕೂಡ ಸಿಕ್ಕಿದೆ. ಹಾಲಿನ ದರ ರೇಟ್ ಜಾಸ್ತಿ ಆಯ್ತು, ಕರೆಂಟ್ ಬಿಲ್ ಜಾಸ್ತಿ ಆಗ್ತಿದೆ, ನೀರಿನ ಬಿಲ್ ಜಾಸ್ತಿ ಆಯ್ತು, ಬಸ್ ಟಿಕೆಟ್ ದರ ಜಾಸ್ತಿ ಆಗ್ತಿದೆ. ಒಂದಲ್ಲ ಒಂದು ರೀತಿಯಲ್ಲಿ ದರದ ಬಿಸಿ ತಡ್ತಾ ಇದೆ. ಜನಸಾಮಾನ್ಯರ ಭವಿಷ್ಯ ಹೇಗಿದೆ ರಾಜ್ಯದಲ್ಲಿ ಗುರುಗಳೇ? ಜನಸಾಮಾನ್ಯರೆಲ್ಲ ಅವರವರ ಪುಣ್ಯದಿಂದ ಅವ್ರ ಬೇಕಿದ್ದಾರೆ. ರಾಷ್ಟ್ರದ ಉದ್ದಕ್ಕೆ ನೋಡಿದ್ರೆ ಆಯ್ತು, ನರೇಂದ್ರ ಮೋದಿಯವರು ಒಳ್ಳೆ ಪ್ರಧಾನಮಂತ್ರಿಗಳೇ, ಕೆಟ್ಟದ್ದು ತಗೊಂಡಿಲ್ಲ. ಆದರೂ ಕೂಡ ದೇಶದ ಮೇಲೆ ಸಾಲದ ಹೊರೆ ಎಷ್ಟಿದೆ ಲೆಕ್ಕಾಚಾರ ಮಾಡಿ ನೋಡಿದ್ದೀರಾ? ಬಿಡಿ, ಆಯ್ತು, ಅದನ್ನು ಬಿಡೋಣ. ಉದ್ಯೋಗ ಸೃಷ್ಟಿ ಮಾಡೋಕ್ಕಾಯ್ತಾ? ಕೈಗಾರಿಕೆ ಆರಂಭ ಆಗಿದಾರ? ನಮ್ಮ ರಾಜ್ಯನೇ ತಗೊಳ್ಳಿ, HAL, HMT, IT ಎಲ್ಲ ಮುಚ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಉದ್ಯೋಗ ಹೇಗೆ ಉದ್ಯೋಗವೇ ಇಲ್ಲದೆ ಇದ್ರೆ ಉದ್ಯೋಗದ ಏನು ಮಾಡ್ತಾನೆ ಸರ್? ಲೂಟಿ ಮಾಡ್ತಾನೆ, ಕಳ್ತನ ಮಾಡ್ತಾನೆ, ಹೆಣ್ಮಕ್ಳು ಹಿಂಸೆ ಮಾಡ್ತಾನೆ. ನಾವೇ ಭಯೋತ್ಪಾದನೆಯನ್ನು ಹುಟ್ಟಾಕ್ತಿದೀವಲ್ಲ ನಾವೇನೆ. ಇಂಥ ಪ್ರಸಂಗದಲ್ಲಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಏನೀಗ ಗೊತ್ತೇನು? ಜನಕ್ಕೆ ಅವರು ಬಿಡಬೇಕು. ಅಹೋರಾತ್ರಿಯಲ್ಲಿ ಐಶ್ವರ್ಯ ಆಗಬೇಕು ಅಂತ ಬಂದ್ಬಿಟ್ಟಿದೆ ಅವರಿಗೆ. ಅದಾಗೋ ಪ್ರಶ್ನೆ ಯಾರನ್ನ ಕೇಳ? ರಿಯಲ್ ಎಸ್ಟೇಟ್ ಅಂತಾರೆ, ಇಲ್ಲ ಗಣಿ ಅಂತಾರೆ. ಇಲ್ಲ ಅಂದ್ರೆ ಎಲ್ಲ ನಾವು ರಿಲಯನ್ಸ್ ಆಗಬೇಕು, ಇಲ್ಲ ಅಂಬಾನಿ ಆಗಬೇಕು ಅಂತ ಹೋಗ್ತಾರೆ ಅವರು, ಅಥವಾ ಅದಾನಿ ಆಗಬೇಕು. ಕಷ್ಟ ಇದೆಯಾ ಹಾಗಾದ್ರೆ ರಾಜ್ಯದ ಜನರ ಮುಂದಿನ ದಿನಗಳಲ್ಲಿ? ಕಷ್ಟ ಅಂತ ಏನಾದ್ರು ಬರುತ್ತಾ? ಯಾಕಂದ್ರೆ ನೀವು ಆಲ್ರೆಡಿ ಹೇಳಿದ್ರಿ, ಮಳೆ, ಗಾಳಿ, ಬೆಳೆ ಎಲ್ಲ ಚೆನ್ನಾಗಿ. ನಾನು ಕಷ್ಟ ನೋಡಿ, ಕಷ್ಟ ಸುಖ ಯಾವಾಗಲೂ ಇದ್ದೇ ಇರುತ್ತೆ. ಕಷ್ಟ ಕೊಡ್ಲಿ ದೇವರು, ನಾವು ಹೇಗೆ ನಿಭಾಯಿಸಬೇಕು, ನಿಭಾಯಿಸಕ್ಕೆ ಶಕ್ತಿ ಕೊಡೋದು ಭಗವಂತನ ಕೇಳಬೇಕಷ್ಟೇನೆ. ಕಷ್ಟ ಕೊಡ್ಬೋದು ಸಾಧ್ಯವೇ? ನಾವೇನೇನು ಪಾಪ ಮಾಡಿದೀವೋ? ಹೌದು, ಈಗ ನೋಡಿ, ಧರ್ಮ ಮಾಡದೇ ಇದ್ಮೇಲೆ ಹೇಳ್ತಾನೆ, ಧರ್ಮಕ್ಕೆ ನೀ ಕೊಡದೇ ಇದ್ರೆ ನಿನ್ ದುಡ್ಡೆಲ್ಲ ವೈದ್ಯಂಗೆ ಹೋಗುತ್ತೆ ಅಷ್ಟೇ. ಡಾಕ್ಟರ್ ಜೋಬ್ ಸೇರುತ್ತೆ, ಕುಯ್ತಾರೆ, ಅವ್ರ ಪ್ರಾಣ ಹೊಟ್ಟೋಗುತ್ತೆ. ತುಂಬಾ ಪ್ರಯತ್ನ ಮಾಡಿ ಉಳಿಯಿಲ್ಲ ನಿಮ್ಮ ಮಗ, ಏನ್ ಮಾಡಲಿಲ್ಲ ಅಂದ್ಬಿಡ್ತಾರೆ. ನಿನ್ ತಂದೆ ಉಳಿಲ್ಲ, ನಿನ್ ತಾಯಿ ಉಳಿಲ್ಲ ಅಂದ್ಬಿಡ್ತಾರೆ. ಯಾಕದು? ಧರ್ಮದ ಅರ್ಥವನ್ನು ತಿಳ್ಕೋಬೇಕು. ಮನೆಯಲ್ಲಿ ಪೂಜೆ ಸಂಕಲ್ಪ ಮಾಡೋರು ಸಾಲದು. ಧರ್ಮ ಅರ್ಥ ಕಾಮೋಕ್ಷ ಸಿದ್ಧಾರ್ಥಂ ಅಂತ ಹೇಳುತ್ತಲ್ವ. ಏನು ಒಂದು ದಾನ ಕೊಡು. ಯಾವುದೋ ಒಣಗಿ ಒಣಗಿ ಬೆಳ್ಳೆದೆಲ್ಲ ಕೊಡೋದು ಬ್ರಾಹ್ಮಣಂಗಲ್ಲ. ಶುದ್ಧವಾದ ನೀನ್ ತಿನ್ನಕ್ಕೆ ಉತ್ತಮವಾದ ಕೊಡು. ಬಟ್ಟೆ ದಾನ ಕೊಡ್ತೀಯ, ಅತ್ಯುತ್ತಮವಾದ ಕೊಡು. ನಮ್ಮಲ್ಲಿ ಏನು ಮಾಡ್ತೀವಿ ನಾವು? ಯಾಕೆ ನಿಮಗೆ ಪ್ರಸಂಗ ಹೇಳಿದೆ ಅಂದ್ರೆ, ಇಷ್ಟೆಲ್ಲ ಆದರೂ ಕೂಡ ಈ ವರ್ಷ ಬೆಳೆ ಚೆನ್ನಾಗಿ ಬರುತ್ತೆ, ಮಳೆ ಚೆನ್ನಾಗಾಗುತ್ತೆ. ಆದರೆ ಉತ್ತರ ಭಾರತದಲ್ಲಿ ಬಿರುಗಾಳಿ ಬೀಸಿ ಕೆಲವೊಂದು ಅವಘಡಗಳು ಉತ್ತರ ಪ್ರದೇಶದಲ್ಲಿ ಆಗುತ್ತೆ. ರೈತರು ಖುಷಿಯಾಗಿರ್ತಾರೆ. ರೈತರು ಖುಷಿಯಾಗಿರ್ಬೇಕಾದ್ರೆ ರೈತರನ್ನ ಕೆದಕಬಾರದು. ರಾಷ್ಟ್ರ ಆಳೋರು ಅವರ ಸವಲತ್ತು ಕೊಡಬೇಕು. ಅವ್ರಿಗೇನು ತಲುಪಬೇಕು ಅವ್ರಿಗೆ. ಹೌದು, ಹಿಂದೆಲ್ಲ ಒಳ್ಳೆ ಚಿತ್ರಗಳು ಬರಲೇ ಇಲ್ವಾ? ಯಾಕೆ ಮಾಡೋಕ್ಕಾಗಲಿಲ್ಲ? ಮಾಡಕ್ಕೆ ಮನಸ್ಸಿರಬೇಕು. ಇನ್ನೊಂದು ನೋಡಬೇಕು. ಇನ್ನೊಂದು ಕೋವಿಡ್ ಬಂದಾಗ ಇಂಡಸ್ಟ್ರಿ ಹಾಳಾಗಿ ಹೋಗ್ಬಿಟ್ಟಿದೆ ಅಲ್ವಾ? ಆದರೆ
ಪುಣ್ಯದಿಂದ ಈ ವರ್ಷ ಮಿಥುನ್ ರಾಶಿ ಗುರು ಬರ್ತಾನೆ. ಅಂದ್ರೆ ಸಿನಿಮಾ ರಂಗ, ಕಲಾರಂಗ, ಸಿನಿಮಾ ನಟರು ಎಲ್ಲರೂ ಉದ್ಧಾರ ಆಗುವ ಸಮಯ ಅವರು. ಅಂದ್ರೆ ಅವರು ನೂತನವಾಗಿ ಇವತ್ತೇನು ಇಲ್ಲದನ್ನು ಸೃಷ್ಟಿ ಮಾಡಿ ಭಯಾನಕವಾಗಿ ಏನು ತೋರಿಸಬಾರದು. ಅವರು ಸಂಸಾರ ತಿದ್ದುಕೊಂಡು ಅವ್ರಿಗೊಂದು ಒಳ್ಳೆ ಒಂದು ನೀತಿ ಪಾಠ ಕಲಿಸುವಂತ ಚಿತ್ರಗಳನ್ನು ಮಾಡೋದು ಯಾವತ್ತೂ ಬೆಲೆ ಇರುತ್ತೆ. ಅದಕ್ಕೆ ಸ್ಕೂಲ್ ಮಾಸ್ಟರ್ ಒಂದು ಹಳೆ ಪಿಕ್ಚರ್ ಬಂದು ಪಂತಲೂದವ್ರದ್ದು, ಇವತ್ತು ಜನ ಇಷ್ಟಪಡ್ತಾರೆ. ಯಾಕೆ ನಿಮ್ಗೆ ಹೇಳಿದೆ ಅಂದ್ರೆ, ಯಾವುದೇ ಮಾಧ್ಯಮವಾಗಲಿ, ಯಾರೇ ಗುರುವಾಗಲಿ, ಯಾರು ಬೇಕಾದ್ರೂ ಆಗಲಿ, ನಾವೇನೇ ಮಾಡಿ ತೋರಿಸಿದ್ರು ನಾವು ಅವ್ರ ಪಾಠ ಹೇಳ್ಕೊಳ್ಳೋ ಗುರುಗಳಾಗಿರ್ಬೇಕದನ್ನ. ಒಂದು ಸಿನಿಮಾ ನೋಡಿದ್ರೆ ನಾವೇನು ಕಲ್ತ್ಕೋಬೇಕು, ಅದು ಒಂದು ನಾಟಕ ನೋಡಿದ್ರೆ ಏನು ಕಲ್ತ್ಕೋಬೇಕು, ನಟನೆಯಲ್ಲಿ ಏನು ಕಲ್ತ್ಕೋಬೇಕು. ಏನಪ್ಪ ಹುಡುಗಿ ಎಷ್ಟು ಚೆನ್ನಾಗಿ ನಟನೆ ಮಾಡೋದ್ಲಪ್ಪ, ಸೌಮ್ಯವಾಗಿದ್ಲು, ಚೆನ್ನಾಗಿ ಉದಾಹರಣೆ ನೋಡಕ್ಕೆ ಅವಳು ತನ್ನ ಶೀಲವನ್ನು ಕಾಪಾಡಿಕೊಂಡು ಅಚ್ಚುಕಟ್ಟಾಗಿ ಒಳ್ಳೆ ಮಹಾಲಕ್ಷ್ಮಿಗಳಯ್ಯ ಚೆನ್ನಾಗಿ ಮಾಡೋದ ಇರೋರು. ಇವತ್ತಿನ ಪ್ರಸಂಗ ನಿಲ್ಲಿದೆ ಇವತ್ತು. ಆದರೆ ಸಿನಿಮಾ ಇಂಡಸ್ಟ್ರಿ ಈ ವರ್ಷ ಖಂಡಿತ ಮೇಲೆ ಎದ್ದೇಳುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.